ಏನು ಮೆಲ್ ಕೆಲಸ ಇದೆ ಅದು ಇದು ಅಂತ ಹೇಳ್ತಿದ್ಯಂತೆ. ಕೆಲಸ ಇದ್ದಿದ್ದು ದಿಟ ಕಣಮ್ಮ. ಹಂಗನ್ಬಿಟ್ಟು ಮಾವನ್ ಮನೆಗೆ ಹೋಗದೆ ಇರಕಾಯ್ತದ? ಅದಕ್ಕೆ ಕೆಲಸ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನೋಡು ರೆಡಿಯಾಗಿ ಬಂದ್ಬಿಟ್ಟಿವಿ. ಪೆಟ್ಟಿಗೆನು ಕಾರಲ್ಲಿ ಇಟ್ಟಾಯ್ತು. ಅಲ್ಲ ಪೂರ್ವಿ, ನೋಡ್ಕೊಂಬರಕ್ಕಾಗಲ್ವಾ ಅಂತ ಪ್ರೇಮನ್ ಜೊತೆ ಅಷ್ಟೊಂದು ಜಗಳ ಆಡಿದ್ಯಲ್ಲ, ನಿನಗೆ ಆ ವಸ್ತು ಅಷ್ಟೊಂದು ಇಂಪಾರ್ಟೆಂಟ್ ಆಗಿದ್ರೆ ಕೇರ್ಫುಲ್ಲಾಗಿ ನೀನೇ ಕ್ಯಾರಿ ಮಾಡಬೇಕಿತ್ತಲ್ವಾ? ಅದು ಬಿಟ್ಟು ಅವಳ ಜೊತೆ ಜಗಳ ಆಡಿದ್ರೆ ಏನು ಪ್ರಯೋಜನ ಪೂರ್ವಿ? ಮಾ, ಹೀಗೆಲ್ಲ ನೀನು ಇಟ್ಕೊಂಡಿದ್ದು ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಕಾವ್ಯ, ನನಗಂತೂ ಅಪ್ಪನ ಮನೆಗೆ ಹೋಗ್ತಿರೋದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನ್ಗೂ ಅಷ್ಟಕ್ಕ. ಐ ಆಮ್ ಟೂ ಎಕ್ಸೈಟೆಡ್. ಮಾಧವ ಇಲ್ಲಿ ಕಾಣಿಸ್ತಿಲ್ಲ. ಇವನ್ ಯಾವಾಗ್ಲೂ ಲೇಟ್. ಅಲ್ಲಮ್ಮ ಕಾವ್ಯ, ನೀನಾದ್ರೂ ಅವನಿಗೆ ಅವಸರ ಮಾಡಿ ಕರ್ಕೊಂಬರತ್ತಾನೆ. ಅತ್ತೆ, ಅದು ಏನದು ಅದು? ನೀನ್ ಅರ್ಜೆಂಟ್ ಮಾಡೋದಕ್ಕೆ ಅವ್ನ್ ನಿನ್ನ ದಬ್ಬಾಯಿಸದ್ನ? ಮತ್ತೆ ಏನಾದ್ರೂ ಖ್ಯಾತೆ ತೆಗಿತಾ ಇದ್ದಾನ ಅವನು? ಇಲ್ಲ ಅತ್ತೆ, ಹಾಗೆ. ಮತ್ತಿನ್ನೇನ್ ಸಮಸ್ಯೆ? ಅಲ್ಲಮ್ಮ, ಹುಡುಗಿಯಾಗಿ ನೀನೇ ಎಷ್ಟು ಬೇಗ ರೆಡಿ ಆಗಿದ್ಯಾ? ಕೆಳಗೊಂಡು ಲುಂಗಿ ಸುತ್ಕೊಂಡು ಮೇಲೊಂದು ಅಂಗಿ ಹಾಕೊಂಡು ಬರೋದಕ್ಕೆ ಇಷ್ಟು ಟೈಮ್ ಬೇಕಂತ ಅವನಿಗೆ? ಅದು ಅತ್ತೆ, ಅವ್ರಿವತ್ತು ಬರಲ್ಲ ಅನ್ಸತ್ತೆ. ಬರಲ್ವಾ? ಏನಮ್ಮ ಹೇಳ್ತಿದ್ಯಾ ನೀನು? ಅದು ಮಿಲ್ಲಲ್ಲೇನೋ ಕೆಲಸ ಇದೆ, ಹೋಗ್ಲೇಬೇಕು ಅಂತ ಹೇಳ್ತಿದ್ರು. ಮೇ ಬಿ ಅವ್ರಿವತ್ತು ಬರಲ್ಲ ಅನ್ಸುತ್ತೆ, ಅಲ್ಲಿಗೆ ಹೋಗ್ತಾರೇನೋ. ಇಲ್ಲ 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 ಇಲ್ಲ, ಯಾರು ಹೇಳಿದ್ದು? ನಾನು ಬರ್ತಾಯಿನಿ. ಏನು ಮೆಲ್ ಕೆಲಸ ಇದೆ ಅದು ಇದು ಅಂತ ಹೇಳ್ತಿದ್ಯಂತೆ. ಕೆಲಸ ಇದ್ದಿದ್ದು ದಿಟ ಕಣಮ್ಮ. ಹಂಗನ್ಬಿಟ್ಟು ಮಾವನ್ ಮನೆಗೆ ಹೋಗದೆ ಇರಕಾಯ್ತದ? ಅದಕ್ಕೆ ಕೆಲಸ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನೋಡು ರೆಡಿಯಾಗಿ ಬಂದ್ಬಿಟ್ಟಿವಿ. ಪೆಟ್ಟಿಗೆನು ಕಾರಲ್ಲಿ ಇಟ್ಟಾಯ್ತು. ಉಳ್ಕೊಂಡೆ, ಇಲ್ಲಾಂದ್ರೆ ಸರಿಯಾಗಿ ಬೀಳ್ತಿತ್ತು ನಿನಗೆ. ನಿನಗ ಅವಕಾಶ ಕೊಡಕ್ಕಿಲ್ಲ ಬಿಡು ನಾನು. ಸರಿ ಸರಿ, ಲೇಟ್ ಆಯ್ತದೆ, ಬನ್ನಿ ಹೋಗೋಣ. ನೀನ್ ಹೇಳೋದೊಂದು ಮಾಡೋದಿನ್ನೊಂದು. ಬರಲ್ಲ ಅಂದಿದ್ದ ತಾನೆ, ಮತ್ತ್ಯಾಕೆ ಬರ್ತಿದ್ಯಾ? ಬರಲ್ಲ ಅಂತ ಹೇಳಿಲ್ಲ, ನಾನೇ ಮಗಳ್ದೆ. ಟೈಮ್ ಬರ್ಲಿ, ಯಾವಾಗ ಅಂತ ಹೇಳ್ತೀನಿ. ಕಾವ್ಯ, ಏನಮ್ಮ ಮತ್ತೇನೋ ಕಿರಿಕಿರಿ ಮಾಡ್ತಿದ್ದಾನೆ ಇವನು? ಹಂಗೆಲ್ಲ ಏನಿಲ್ಲ ಕಣಮ್ಮ. ನಾನು ಯಾಕೆ ಅವಳ ಜೊತೆ ಕಿರಿಕಿರಿ ಮಾಡ್ಲಿ? ನಿನಗಂತೂ ನನ್ನ ಮೇಲೆ ನಂಬಿಕೆನೇ ಇಲ್ಲ ನೋಡು. ಅದು ಲೇಟ್ ಆಯ್ತದಲ್ಲ, ನಡಿ ಹೋಗೋಣ ಅಂತ ಹೇಳ್ತಿದ್ದೆ. ಆಯ್ತು ಆಯ್ತು, ಅದಕ್ಕೆ ಯಾಕೆ ಇಷ್ಟೊಂದು ತಡವಡಿಸ್ತಿದ್ಯಾ? ಬೇಗ ಹೊರಡೆ. ಕಾವ್ಯ, ಇನ್ನು ಏನು ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ಮಾವನ ಮನೆಗೆ ಲೇಟ್ ಆಯ್ತು, ನಡಿ ನಡಿ ಹೋಗೋಣ, ಬಾ 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 ಬಾ. ಪ್ರೇಮ, ರಾಮ್, ಹುಷಾರು.
ಇನ್ನೇನ್ ಬರ್ಬೇಕಿತ್ತಲ್ಲ ರೀ. ಬರ್ತಾರೆ ಹಿರೇ, ಮಕ್ಕಳನ್ನ ಅಳಿಯಂದ್ರನ್ನ ನೋಡೋದಕ್ಕೆ ಎಷ್ಟು ಕಾತರ ಅಲ್ವಾ ನಿನಗೆ? ಇರ್ದೇ ಇರುತ್ತಾ? ನಾನು ಹೋಗಿ ಆರ್ತಿ ತಟ್ಟೆ ತಂದ್ಬಿಡ್ತೀನಿ. ಹಾ. ಹಾ? ಅಪ್ಪ, ಕಾವ್ಯ, ಪ್ರೇಮ, ಹೇಗಿದ್ದೀರಮ್ಮ? ನಾ ಚೆನ್ನಾಗಿದ್ದೀನಪ್ಪ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ಅಮ್ಮ, ಅಮ್ಮ. ಇರು. ಅಮ್ಮ ಆರತಿ ತರಕ್ಕೆ ಒಳಗೆ ಹೋಗಿದ್ದಾಳೆ. ನಿಮ್ಗೆಲ್ಲ ಆರತಿ ಮಾಡಿ ಒಳಗಡೆ ಕರ್ಕೊಳ್ಬೇಕು ಅಂತ. ಮದೇವ, ಹೇಗಿದ್ಯಪ್ಪ? ಮಿಲ್ ಕೆಲಸ ಎಲ್ಲ ಹೇಗ್ ನಡೀತಾ ಇದೆ? ವಾ, ಎಲ್ಲ ಪಸಂದಾಗಿ ನಡೀತೈತೆ ಮಾವ. ನಿಮ್ಮ ಆಶೀರ್ವಾದ, ನಿಮ್ಮ ಮಗಳು ಆರೈಕೆ. ಓಹೋ, ಏನಮ್ಮ ಕಾವ್ಯ, ನಿನ್ ಗಂಡ ನಿನ್ನನ್ನು ಹೊಗಳ್ತಾ ಇದ್ದಾನೆ, ಏನೋ ಮೋಡಿ ಮಾಡಿದ್ಯಾ? ಯಾಕೆ ಕೇಳ್ತೀರಾ ಮಾವಯ್ಯ, ದೊಡ್ಡ ಮೋಡಿನೇ ಮಾಡ್ಬಿಟ್ಟವಳು ಬಿಡಿ. ನನಗ್ ಟಾಂಗ್ ಕೊಡೋಕ್ ಚಾನ್ಸ್ ಸಿಕ್ಕಿದ್ರೆ ಬಿಡೋದೇ ಇಲ್ಲ ಅಂತ ನೀವನು. ಇರಿಟೇಟಿಂಗ್ ಗೇಂಡ ಮೃಗ. ಮಕಾನ ಆಗ್ಲೇ ಹುಣ್ಸೆ ಅಂತಾರ ಕಿವುಚ್ಕೊಂಡ್ಬಿಟ್ಲು ಕಾಡ್ ರಾಕ್ಷಸಿ. ತುಂಬಾ ಚೆನ್ನಾಗಿ ಮಾತಾಡ್ತೀಯಪ್ಪ ನೀನು. ಅಂದಾಗೆ ರಾಮ್, ಹೇಗಿದ್ಯಪ್ಪ? ಆಸ್ಪತ್ರೆ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ ಮಾವ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಸರಿ, ಜೋಡಿ ಜೋಡಿಯಾಗಿ ನಿಂತ್ಕೊಳ್ಳಿ, ಆರತಿ ಮಾಡ್ತೀನಿ. ಒಳಗ್ ಬನ್ನಿ. ಮದೇವ, ರಾಮ್, ಬನ್ನಿ, ಬರಮ್ಮ. ರಾಮ್, ಮೊದಲನೇ ಸಲ ಮದ್ವೆ ಆದ್ಮೇಲೆ ನಮ್ಮ ಮನೆಗೆ ಬರ್ತಾ ಇರೋದು. ಬಲ್ಗಾಲ್ ಇಟ್ಬಿಟ್ಟೆ ಬಾ. ನಾವ್ ಯಾವ ಕಾಲ ಇಟ್ಟೋಗೋಣ? ಬಲಗಾಲ ಎಡಗಾಲ? ಇಲ್ಲ ಒಂದ್ ಕೆಲಸ ಮಾಡೋಣ, ಎರಡು ಕೈ ಕೆಳಗಾಕ್ಬಿಟ್ಟು ಕಾಲ್ ಮ್ಯಾಕ್ ಎತ್ಬಿಟ್ಟು ಹಂಗೋಗೋಣ. ನೀನು ಹಾಗೆ ಬಾ, ಯಾಕೆಂದ್ರೆ ನೀನ್ ಮಂಗ ಅಲ್ವಾ? ನನ್ನನ್ ಮದ್ವೆ ಆಗಿದ್ಯಾ ಅಂದ್ಮೇಕೆ ನೀನು ಮಂಗನೆಯ? ಬರೀ ಮಂಗ ಅಲ್ಲ, ಕಾಡ್ ಮಂಗ. ನೋಡು, ಈ ಟಾಂಗ್ ಕೊಡೋದೆಲ್ಲ ನಿಮ್ಮನೇಲಿ ಇಟ್ಕೊ, ನಮ್ಮನೇಲಲ್ಲ, ಆಯ್ತಾ? ಅರೆ, ಏನದು ಗುಸ್ಗುಸು? ಬನ್ನಿ ಒಳಗಡೆ. ಅದೇವ, ಕುತ್ಕೋಪ್ಪ. ರಾಮ್, ಕುತ್ಕೋ. ಮಾವ, ಒಂದ್ ನಿಮಿಷ ಬಂದೆ. ನೀವ್ ಕುತ್ಕೊಂಡ್ ಮಾತಾಡ್ತೀರಿ, ನಾನ್ ಜ್ಯೂಸ್ ತರ್ತೀನಿ. ಅಮ್ಮ, ನಾನು ಬಂದೆ. ನಾನು ಬರ್ತೀನಮ್ಮ. ಮತ್ತೆ ಮಾದೇವ್, ಹೇಗ್ ನಡೀತಾ ಇದೆಯಪ್ಪ ಎಲ್ಲ ಕೆಲ್ಸಗಳು?
ಪ್ರೇಮ ಹೇಗಿದ್ಯೆ? ನಾನು ಸೂಪರ್ ಆಗಿದ್ದೀನಮ್ಮ. ರಾಮ್ ನಿನ್ನ ಚೆನ್ನಾಗಿ ನೋಡ್ಕೊಂತಿದ್ದಾನೆ ತಾನೆ? ಮೊದ್ಲೇ ಅವನಿಗೆ ನಿನ್ ಮೇಲೆ ಸಿಟ್ಟು ಜಾಸ್ತಿ. ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾನಮ್ಮ. ರಾಮ್ಗೆ ಮೊದ್ಲಿನ ತರ ಸಿಟ್ಟಿಲ್ಲ. ಮೊನ್ನೆ ಏನಾಯ್ತು ಗೊತ್ತಾ, ಪೂರ್ವಿದ್ ಯಾವ್ದೋ ವಸ್ತುನ ಕೆಳಗ್ ಬೀಳ್ಸಿ ಒಡೆದಾಕ್ಬಿಟ್ಟೆ. ಆದ್ರೆ ರಾಮ್ ನನ್ ಪರವಾಗಿ ಮಾತಾಡ್ದ ಗೊತ್ತಾ, ಮುಂಚಿನ ತರ ನನ್ ಮುಖ ಕೋಪ ಬರೋ ತರ ಇಲ್ಲ ಇವಾಗ. ಹೌದಾ? ಅಷ್ಟಾದ್ರೆ ಸಾಕು. ಗಂಡ ಹೆಂಡತಿ ಇಬ್ರು ಖುಷಿಯಾಗಿ ಜೊತೆಲಿದ್ರೆ ಅಷ್ಟೇ ಸಾಕು. ಅದ್ ಸರಿ ಕಾವ್ಯ, ನಿಂದೇನೆ ಕತೆ? ಮಹಾದೇವ್ ಜೊತೆಲಿ ಹೊಂದ್ಕೊಂಡು ಹೋಗ್ತಿದ್ಯಾ ತಾನೆ? ಓ, ಅವಳ ಕತೆ ಏನ್ ಕೇಳ್ತ್ಯಾ? ನನ್ಗಂತೂ ನಮ್ ಕಾವ್ಯ ಈ ತರ ಬದ್ಲಾಗ್ಬಿಡಿದಾಳ ಅಂತ ನಂಬಕ್ಕೆ ಆಗ್ತಿಲ್ಲ. ಏನೇ ಹೇಳ್ತಿದ್ಯಾ? ಹೌದಮ್ಮ, ಕಾವ್ಯ ಮತ್ತೆ ಮಹಾದೇವ್ ನಮ್ಮೆದುರುಗಡೆ ಅಷ್ಟೇ ಕೋಳಿ ಜಗಳ, ಆದ್ರೆ ಒಳಗೊಳಗೆ ಗಂಡನ್ ಜೊತೆ ತುಂಬಾ ಅನ್ಯೋನ್ಯವಾಗಿದ್ದಾಳೆ. ಏನ್ ಗೊತ್ತಮ್ಮ, ನೆನ್ನೆ ನಾನೊಂದು ಅದ್ಭುತ ದೃಶ್ಯ ನೋಡ್ದೆ. ನಮ್ ಕಾವ್ಯ ಮಹಾದೇವ್ ಕಾಲು ಒತ್ತುತ್ತಾ ಇದ್ಲು. ಕಾವ್ಯ ಮಹಾದೇವ್ ಕಾಲ್ ಒತ್ತುತ್ತಾ ಇಲ್ಲ? ಏಯ್, ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ಅಯ್ಯೋ, ಅಕ್ಕ ಬೇರೆ ನೋಡ್ಬಿಟ್ಟಿದ್ದಾಳ ಇದನ್ನ. ಈ ಗೇಂಡ ಮೃಗ ಮಾಡೋ ಕೆಲ್ಸ ಒಂದೊಂದಲ್ಲ. ನಾನ್ ಯಾಕಮ್ಮ ತಮಾಷೆ ಮಾಡ್ಲಿ, ನಾನ್ ನಿಜಾನೇ ಹೇಳ್ತಿದ್ದೀನಿ. ಕಾವ್ಯ ಮತ್ತೆ ಮಹಾದೇವ್ ಇಷ್ಟು ಬೇಗ ಹಾಲು ಜೇನು ತರ ಒಂದಾಗ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ ಕಣ್ಣಲ್ಲಿ ನಾನೇ ನಂಬಕ್ಕಾಗ್ತಿಲ್ಲ ಅಮ್ಮ. ಏನೇ ಇದು, ಕೇಳಕ್ಕೆ ಇಷ್ಟು ಚೆನ್ನಾಗಿದೆ. ಗಂಡನ ಮೇಲಿರೋ ಪ್ರೀತಿನ ಇಷ್ಟು ಗುಟ್ಟಾಗಿ ತೋರ್ಸದ? ನಮ್ಮಂದೆ ಮಾತ್ರ ಸಿಟ್ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು. ಭಲೇ ಇದ್ಯಾ ಕಣೆ. ಸರಿ ಬಿಡಮ್ಮ. ನನ್ಗಂತೂ ನಮ್ ಕಾವ್ಯ ಇಷ್ಟು ಬೇಗ ಗೃಹಿಣಿಯಾಗಿ ಬದಲಾಗ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ಖುಷಿ ಆಗ್ತಿದೆ.